ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರಕ್ಕೆ ಕರವೆಯಿಂದ ಹೊಸ ಡಿಮ್ಯಾಂಡ್ ಇಡಲಾಗಿದೆ. ಮಹಾರಾಷ್ಟ್ರ ಮಾದರಿ ನಿಯಮಕ್ಕೆ ರಾಜ್ಯದಲ್ಲೂ ಎಲ್ಲೆಡೆ ಆಗ್ರಹ ಕೇಳಿ ಬರ್ತಾ ಇದೆ. ಕರವೇ ರಾಜ್ಯಾಧ್ಯಕ್ಷರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ಕನ್ನಡ ಬಾರದವರಿಗೆ ಡಿಎಲ್ ನಿರ್ಬಂಧಕ್ಕೆ ಈಗ ಒತ್ತಾಯ ಕೇಳಿಬಂದಿದೆ. ಭಾಷಾ ಅಸ್ಮಿತೆ ಉಳಿಸೋದಕ್ಕೆ ಕಠಿಣವಾದಂಥ ನಿಯಮ ಬೇಕು. ಸರ್ಕಾರ ವಿಪಕ್ಷಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಟ್ವೀಟ್ ಮಾಡೋದ್ರ ಮೂಲಕ ಟಿ.ಎ. ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕರವೇ ಈ ರೀತಿಯಾದ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕರವೇ ರಾಜ್ಯಾಧ್ಯಕ್ಷರು. ಈಗಾಗಲೇ ಹೊಸ ವಿವಾದಕ್ಕೆ ಮಹಾರಾಷ್ಟ್ರ ಸರ್ಕಾರ ನಾಂದಿ ಹಾಡಿದೆ. ಮೇ 1ರಿಂದ ಮರಾಠ ಭಾರತ ಚಾಲಕರ ಡಿಎಲ್ ರಿನ್ಯೂವಲ್ ಆಗುವುದಿಲ್ಲ. ಮಹಾರಾಷ್ಟ್ರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಮರಾಠ ಕಡ್ಡಾಯ ಅಂತ ಸರ್ಕಾರ ತಿಳಿಸಿದೆ. ಮರಾಠಿ ಭಾರತ ಟ್ಯಾಕ್ಸಿ ಅಥವಾ ಆಟೋ ಚಾಲಕರು ಇನ್ಮೇಲೆ ಅಲ್ಲಿ ಕೆಲಸ ಮಾಡುವಂತಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ಮರಾಠಿ ಓದೋದಕ್ಕೆ ಬರೆಯೋದಕ್ಕೆ ಮಾತನಾಡಲು ಬಂದ್ರೆ ಮಾತ್ರ ಡಿಎಲ್ ಅನ್ನ ರಿನ್ಯೂವಲ್ ಮಾಡಿಕೊಡಲಾಗುತ್ತೆ. ಮಹಾರಾಷ್ಟ್ರ ಬಿಜೆಪಿ ಸರ್ಕಾರದ ನಿರ್ಧಾರವನ್ನ ಈಗ ಕರವೇ ಸ್ವಾಗತ ಮಾಡಿದ್ದಾರೆ. ಇಲ್ಲಿ ವ್ಯಾಪಾರ ಮಾಡಬೇಕು ಅಂದ್ರೆ ಇಲ್ಲಿ ಭಾಷೆ ಕಲಿಯಿರಿ ಅಂತ ಕರವೇ ಸದ್ಯ ಹೇಳ್ತಾ ಇರುವಂತದ್ದು. ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ಇರುವಂತಹ ಸಂವಹನ ನಡೀತಾ ಇದೆ. ರಾಜ್ಯದಲ್ಲಿ ಮಾತ್ರ ಅನ್ಯ ಭಾಷಿಗರದ್ದೇ ಪಾರುಪತ್ಯವಾಗಿದೆ. ಕನ್ನಡದಲ್ಲಿ ವ್ಯವಹರಿಸೋದಕ್ಕೆ ಬಾರದವರಿಗೆ ಡಿಎಲ್ ನೀಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಕನ್ನಡದ ಅಸ್ಮಿತೆ ಉಳಿಬೇಕು ಅಂದ್ರೆ ಈ ನಿಯಮ ಜಾರಿ ಮಾಡಿ ಅನ್ನುವಂತಹ ಮನವಿ ಇದಾಗಿದೆ.